ಸರ್ ನನಗೆ 2017ರಿಂದ ಪರಿಚಯ ಸರ್. ಎಲ್ಲಿ ಪರಿಚಯ ಆಗಿತ್ತು ಫಸ್ಟ್? ಸರ್ ನನಗೆ ನನ್ನ ಸ್ನೇಹಿತರ ಮುಖಾಂತರ ಪರಿಚಯ ಆಗಿತ್ತು. ನೀವೆಲ್ಲ ಬಾಂಬೆ ಬಂದು ಕೊಡ್ತೀವಿ ಅಂತ ಹೇಳೋದಂತ ಸರ್ ಆ ತರದ್ದು ಯಾವುದೇ ತರದ ಮಾತುಕತೆ ಆಗಿಲ್ಲ ಸರ್. ಸರ್ ಲೈವ್ ಆ ವ್ಯಕ್ತಿ ಹೇಳ್ತಾನೆ ಸರ್, ಸಾವಿರ ಹೇಳ್ತಾನೆ ಸರ್ ಆ ವ್ಯಕ್ತಿ. ಸರ್ ನಾನು ಬಿಸ್ನೆಸ್ ಮ್ಯಾನ್ ಸರ್, ನಾನು ಬಾಂಬೆಗೆ ಹೋಗ್ತೀನಿ, ನಾಳೆ ಡೆಲ್ಲಿಗೆ ಹೋಗ್ತೀನಿ, ನಾಳೆ ಗುಜರಾತ್ ಹೋಗ್ತೀನಿ. ನಾನು ಒಂದೇ ಕಡೆ ಸರ್ ನಾನು ಹೇಳ್ತೀನಿ ಸರ್, ನಾನು ಒಂದೇ ಕಡೆ ಕೂತ್ಕೊಳ್ಳೋಕೆ ಬಂದಿಲ್ಲ ಸರ್, ನಾನು ಬಿಸ್ನೆಸ್ ಮ್ಯಾನ್ ಸರ್. ನನ್ನ ಭೇಟಿ ಮಾಡ್ಬೇಕು ಅಂದ್ರೆ ನಾನು ಬಾಂಬೆ ಇದ್ದೀನಪ್ಪ ಅಂತ ಹೇಳ್ತೀನಿ. ಸರ್ ಈಗ ಬಾಕಿ ಎಷ್ಟು ಕೊಡ್ಬೇಕಂತ ಅವ್ರು ಆರೋಪ ಮಾಡ್ತಾರೆ ಸರ್. ಅದು ನಾನು ಮೀಡಿಯಾದಲ್ಲಿ ನೋಡಿದ ಅಷ್ಟೇ ನನಗೆ ಗೊತ್ತು ಸರ್. ಅದು ಬಿಟ್ಟರೆ ನಮ್ಗೂ ಅವ್ರಿಗೆ ಯಾವ್ದು ತರ ಕೊಡಬೇಕಾಗಿರೋ ಸರ್. ನಾನು ಕಾಲ್ ಮಾಡಿ ಅಮೌಂಟ್ ಏನು ಕೇಳಿಲ್ಲ ಸರ್. ಕಷ್ಟದಲ್ಲಿ ನಮ್ಗೆ ಸಹಾಯ ಮಾಡಿ, ತೊಂದರೆ ಆಗಿದೆ ಇಷ್ಟೇ ಕೇಳಿದ್ದು. ಯಾವ ಸರ್? ಸರ್ ನಂದು ಐಫೋನ್ ಇದೆ, ರೆಕಾರ್ಡ್ ಮಾಡಕ್ ಆಗಲ್ಲ ಸರ್. ಐಫೋನ್ಗೆ ಅದು ಆಪ್ಷನ್ಸ್ ಬಿಟ್ಟಿಲ್ಲ ಸರ್ ರೆಕಾರ್ಡಿಂಗ್. ಈಗ ನಿಮ್ಮ ಬಗ್ಗೆ ಏನೋ ಕೇಸ್ ಕೊಟ್ಟಿದ್ದಾರೆ ಯಾವ ಸ್ಟೇಷನ್ ಅಲ್ಲಿ ಅವರು? ಸರ್ ಇಲ್ಲಿವರೆಗೆ ಯಾವುದೇ ಕೇಸ್ ಆಗಿಲ್ಲ ಸರ್, ಬಟ್ ಅವ್ರನ್ನ ನಾವು ಕೇಸ್ ಮಾಡಿದ್ವಿ ಸರ್. ಅಲ್ಲಿ ಸರ್ ನಾನು 7 ಲಕ್ಷ ಕೊಟ್ಟಿದ್ರು ಮೇಡಮ್. ಅವ್ರಿಗೆ ನಾನು ಹತ್ರ 6 ಲಕ್ಷ ಅಮೌಂಟ್ ನ ಹಿಂತಿರುಗಿಸಿ ಕೊಟ್ಟಿದ್ದೇನೆ. ಯಾಕಂದ್ರೆ 1 ಲಕ್ಷ ಅಮೌಂಟ್ ನಾವು ಕೆಲಸ ಮಾಡಿದೀವಲ್ಲ ಆಲ್ರೆಡಿ, ಆ ಅಮೌಂಟ್ ನಾನು ತೆಗೆದುಕೊಂಡು ಇನ್ನು ಉಳಿದ 6 ಲಕ್ಷ ಅಮೌಂಟ್ ಅವ್ರು ವಾಪಸ್ ಕೊಟ್ಟಿದ್ದೀವಿ. ಬೈ ಹ್ಯಾಂಡ್ ಕೊಟ್ಟಿದ್ದೀವಿ ಸರ್, ಅಕೌಂಟ್ಗೂ ಕೊಟ್ಟಿದ್ದೀವಿ ಸರ್. ಸರ್ ಅವರು ಈಗ ನಿಮ್ದು ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ ಅಂತ ಅವ್ರು ಹೇಳ್ತಿದ್ದಾರೆ, ಅಗ್ರಿಮೆಂಟ್ ಇದೆ ನಮ್ಮ ಹತ್ರ ಅಂತ. ನೀವು ಕ್ಯಾಶ್ ವ್ಯವಹಾರ ಇವಾಗ ಹೇಳ್ತಾ ಇದ್ದೀರಾ, ನೀವು 6 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಏನಾದ್ರು ಪ್ರೂಫ್ ಇದೆಯಾ ನೀವು 6 ಲಕ್ಷ ಕೊಟ್ಟಿದ್ದೀರಾ? ಯಾಕಂದ್ರೆ ಅವ್ರು ಜಸ್ಟ್ 1 ಲಕ್ಷ ಕೊಟ್ಟಿದ್ದಾರೆ ಅಷ್ಟೇ. ಮೇಡಮ್ ಅವರು ನಮಗೆ ಕ್ಯಾಶ್ ಮುಖಾಂತರ ಕೊಟ್ಟಿದ್ದಾರೆ. ಮತ್ತೆ ನೀವು ಒಂದು ಮಾತು ಹೇಳಿದ್ರೆ 1.5 ಲಕ್ಷ ಅಂತ. ಒಂದು ಮಾಧ್ಯಮದಲ್ಲಿ 2 ಲಕ್ಷ ಅಂತ ಹೇಳಿದ್ದಾರೆ, ಒಂದು ಮಾಧ್ಯಮದಲ್ಲಿ 2 ಲಕ್ಷ ಅಂತ ಹೇಳಿದ್ದಾರೆ. ನೀವು ಹೇಳಿದ್ರ 2 ಲಕ್ಷ ಅಂತ ಹೇಳ್ತಾ ಇದ್ದೀರಾ. ಯಾಕಂದ್ರೆ ಇಲ್ಲ ಮೇಡಮ್, ನಾನು ಹೇಳ್ತೀನಿಲ್ಲ, ಯಾವುದೇ ತರದ ಒಂದೇ ಮೀಡಿಯಾ ಥ್ರೂ ಅವರು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿದ್ದಾರೆ ಎಲ್ಲೂ ಕೂಡ ಹೇಳಿಲ್ಲ. ಮತ್ತೆ ನನಗೆ ನಾನು ಸುಮಾರು ಕೆಲಸಗಳನ್ನ ಮಾಡ್ತೀನಿ ಮೇಡಮ್. ಸುಮಾರು ಅನಾಥಾಶ್ರಮ ನಡೆಸ್ತಾ ಇದ್ದೀನಿ, ಅನ್ನದಾಸೋಹ ಕಾರ್ಯಕ್ರಮ ಮಾಡ್ತೀನಿ ವರ್ಷಕ್ಕೆ. ನನಗೆ 14 ಲಕ್ಷ ದುಡ್ಡು ಬೇಕು. ಈ 4 ಲಕ್ಷ ಇಟ್ಕೊಂಡು ನಾನು ಏನ್ ಮಾಡೋದಿದೆ. ಮತ್ತೆ ಇವರು ಬರಂಗ್ ಗೆದ್ದಿದ್ರೆ ಇಷ್ಟು ದಿನ ಕಾಯ್ದು ವರ್ಷದ ಇರಲಿಲ್ಲ. ನಾನು ಬಿಗ್ ಬಾಸ್ ಇದ್ದಾಗಲೇ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಅವಾಗ ಅನ್ವೇಷಣೆ ಮಾಡಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಟೈಮ್ ಇತ್ತಲ್ಲ ಅವ್ರಿಗೆ ಮಾಡಕ್ಕೆ, ಯಾಕೆ ಮಾಡಲಿಲ್ಲ ಅವಾಗ?